ಡೊನಾಲ್ಡ್ ಟ್ರಂಪ್ ಒಂದು ಪೋಸ್ಟ್ ಮಾಡಿದ್ದಾರೆ, ಮತ್ತು ಅದರಲ್ಲೂ ಎಚ್ಚರಿಕೆನೆ ಸರೆಂಡರ್ ಆಗಬೇಕು, ಇಲ್ಲದೆ ಹೋದರೆ ಸರ್ವನಾಶ ಆಗ್ತೀರಿ. ಸರೆಂಡರ್ ಆಗಬೇಕು, ಇಲ್ಲದೆ ಹೋದರೆ ಸರ್ವನಾಶ ಆಗ್ತೀರಿ. ಇರಾನ್ನ ಹೊಸ ಆಡಳಿತದ ಜೊತೆಗೆ ಅಮೆರಿಕ ಮಾತುಕತೆ ನಡೆಸ್ತಾ ಇದೆ. ಇರಾನ್ನಲ್ಲಿ ಸೇನಾ ಕಾರ್ಯಾಚರಣೆ ನಿಲ್ಲಿಸೋ ಚರ್ಚೆ ನಡೀತಾ ಇದೆ. ಇರಾನ್ ಜೊತೆಗಿನ ನಮ್ಮ ಮಾತುಕತೆಯಲ್ಲಿ ಮಹತ್ವದ ಪ್ರಗತಿಯಾಗಿದೆ. ಆದಷ್ಟು ಬೇಗ ಒಪ್ಪಂದವಾಗದಿದ್ರೆ ಇರಾನ್ ನಾಮಾವಶೇಷ ಆಗುತ್ತೆ. ಇರಾನ್ನಲ್ಲಿ ಇದನ್ನು ಓದಿ ನೋಡ್ತಿಲ್ವಾ ಒಂದು ತಿಂಗಳಿಂದ ಏನಾಗ್ತಿದೆ ಅಂತ ಅನ್ಕೋತಾರೆ. ತಕ್ಷಣ ಹಾರ್ಮುಜ್ ಜಲಸಂಧಿಯನ್ನು ವ್ಯಾಪಾರಕ್ಕೆ ಮುಕ್ತಗೊಳಿಸಬೇಕು. ಒಪ್ಪಂದಕ್ಕೆ ಬರದಿದ್ರೆ ತೈಲ ಬಾವಿಗಳು, ವಿದ್ಯುತ್ ಕೇಂದ್ರಗಳ ಮೇಲೆ ದಾಳಿ ಮಾಡ್ತೀವಿ. ಖರ್ಗ್ ದ್ವೀಪದ ನೀರು ಶುದ್ಧೀಕರಣ ಘಟಕದ ಮೇಲೂ ದಾಳಿ ಮಾಡ್ತೀವಿ. ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಧಮಕಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತಹ ಎಚ್ಚರಿಕೆ. ಖರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ತೀವಿ, ಅದರ ಮೇಲೆ ದಾಳಿ ಮಾಡ್ತೀವಿ. ಹಾರ್ಮುಜ್ ಜಲಸಂಧಿಯನ್ನು ಇಮಿಡಿಯೇಟ್ ಆಗಿ ಮುಕ್ತ ಮಾಡಿ ಅಂತ ಇವತ್ತು ಇರಾನಿಯನ್ ಸಂಸತ್ತು ನಿರ್ಧಾರ ತಗೊಂಡು ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಬೂತ್ ಮಾಡದೆ ಅಪ್ ಟು 19 ಕೋಟಿ ರೂಪಾಯಿಯ ತನಕ, ಇಂಡಿಯನ್ ಕರೆನ್ಸಿಲಿ 19 ಕೋಟಿ ರೂಪಾಯಿಯ ತನಕ ದುಡ್ಡು ಕಟ್ಟಿಸ್ಕೊಂಡು ಹಡಗು ಹೊರಗೆ ಬಿಡೋಣ ಅಂತ. ಅಮೆರಿಕ ಮತ್ತು ಇಸ್ರೇಲ್ಗೆ ಹೋಗುವ ಹಡಗುಗಳನ್ನಂತೂ ಬಿಡೋದೇ ಇಲ್ಲ. ಉಳಿದ ದೇಶದ ಹಡಗುಗಳು ಹೊರಗೆ ಹೋಗಬೇಕು ಅಂದರೆ ಒಂದೊಂದು ಹಡಗಿಗೆ 19 ಕೋಟಿ ರೂಪಾಯಿಯ ತನಕ ದುಡ್ಡು ಕಟ್ಟಿಸ್ಕೊಳ್ಳೋದು. ಎಷ್ಟು $1-2 ಮಿಲಿಯನ್ ಆಗುತ್ತೆ. ಅಷ್ಟು ದುಡ್ಡು ಕಟ್ಟಿಸ್ಕೊಂಡು ಹೊರಗೆ ಬಿಡೋದು. ಮುಂಚೆ ಇಂಥದ್ದೊಂದು ಕೆಲಸ ಆಗ್ತಾ ಇದೆ, ಇಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅಂತ ಸುದ್ದಿ ಬರ್ತಾ ಇದ್ವು. ಇರಾನ್ ಒಂದ್ಸಲ ಅದನ್ನ ನಿರಾಕರಿಸ್ತಾ ಇತ್ತು. ಒಂದೊಂದು ಹಡಗುಗಳ ಕಂಪನಿಗಳು ಹೇಳ್ತಿದ್ವಿ, ಇಲ್ಲ ನಾವು ದುಡ್ಡು ಕೊಟ್ಟು ಹೊರಗೆ ಬಂದಿದ್ದೀವಿ ಅಂತ. ಈಗ ಅದು ಅಧಿಕೃತ. ಇರಾನ್ ಪಾರ್ಲಿಮೆಂಟ್ ನಿರ್ಧಾರ ತಗೊಂಡಿದೆ, ಹಡಗುಗಳ ದಾಟಿ ಹೋಗೋದಿದ್ರೆ ದುಡ್ಡು ವಸೂಲು ಮಾಡೋಣ ಅಂತ. 22 to 25% ಗ್ಲೋಬಲ್ ಆಯಿಲ್ ದಾಟ್ಕೊಂಡು ಹೋಗೋದು ಅಲ್ಲಿಂದ. ಒಂದೊಂದು ಹಡಗಿಗೂ ಇರಾನ್ ಅಷ್ಟು ದುಡ್ಡು ವಸೂಲು ಮಾಡೋದಕ್ಕೆ. ಹಡಗಿಗಳಿಗೆ ಏನು ಬಹಳ ದೊಡ್ಡದಲ್ಲ ಅದು. ಒಂದು ಬ್ಯಾರೆಲ್ಗೆ ಮೊನ್ನೆ ಎಲ್ಲ ಲೆಕ್ಕ ಓದ್ತಾ ಇದ್ದೆ ನಾನು, $1.5 ಏನೋ ಕೊಟ್ಟಂಗೆ ಆಗುತ್ತೆ. ಒಂದು ಬ್ಯಾರೆಲ್ಗೆ $1.5. ಹಡಗು ಕಂಪನಿಗಳು, ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಪನಿಗಳು ಅಷ್ಟು ದುಡ್ಡು ಕೊಟ್ಟು ತಗೊಂಬರ್ತಾರಪ್ಪ. ನಾಳೆ ಅದರ ಭಾರ ಆಗೋದು ಜನರ ಮೇಲೇನೆ. ಆ ದುಡ್ಡು ಜನರಿಂದ ವಸೂಲು ಮಾಡ್ತಾರೆ ಅಷ್ಟೇ ಅವರು. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, LPG ರೇಟ್ ಜಾಸ್ತಿ ಮಾಡುವ ಮೂಲಕ. ಇರಾನ್ನ ವಿರುದ್ಧ ಯಾವ್ಯಾವ ದೇಶಗಳ ಆರ್ಥಿಕ ನಿರ್ಬಂಧ ವಿಧಿಸಿದಾವೋ ಆ ದೇಶಗಳ ಹಡಗುಗಳನ್ನು ಬಿಡೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ವೈಟ್ ಹೌಸ್ ಸೆಕ್ರೆಟರಿ ಕ್ಯಾರೋಲಿನ್ ಲ್ಯಾವಿಟ್ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ನ ನಿಯಂತ್ರಣವನ್ನು ಯಾವ ಕಾರಣಕ್ಕೂ ಒಪ್ಪೋದಕ್ಕಾಗೋದಿಲ್ಲ ಅಂದರು. ಮಾರ್ಕೋ ರೂಬಿಯೋನು ಮಾತಾಡಿದ್ದಾರೆ, ವಿದೇಶಾಂಗ ಕಾರ್ಯದರ್ಶಿ.